ಬನ್ನಿ ಬನ್ನಿ. ಈಗ ನೀವು ಲೈವ್ ಮಾಡೋದ್ ನಿಲ್ಸಿದ್ರೆ ನಾವು ನಿಲ್ಸಲ್ಲ. ಯಾಕಂದ್ರೆ ನಿಮ್ಮವ್ರೆ ಕೇಸ್ಗಳು ಹಾಕೋದೇ ನಿಮ್ಮವ್ರು, ನಿಲ್ಸಲ್ಲ. ಅದ್ ಮಾಡ್ದವ್ರಿಗೆ ಹೇಳ್ಬೇಕು. ನಾವು ನಿಮ್ಮವ್ರು ನಿಮ್ಮನ್ನ ಇವತ್ತೇ ನೋಡಿ ಲೈವ್ ಅಂತೂ ಎಲ್ಲೇ ಹೋದ್ರು ನಮ್ಮ ಸೇಫ್ಟಿಗೆ ಮಾಡ್ತಾ ಇರ್ತೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನೀವು ಲೈವ್ ಅಲ್ಲಿ ಮಾತಾಡ್ತೀರಾ ಅಷ್ಟೇ. ನೋಡಿ ಈಗ ಸಮಸ್ಯೆ ಹೇಳ್ತೀನಿ. ಬೆಳಿಗ್ಗೆ ನಮ್ಗೆ ಕಾಲ್ ಬಂತು, ಬೆಳಿಗ್ಗೆ ಸಾಧಾರಣ 5:15 ಫಸ್ಟ್ ಕಾಲ್ ಬಂತು. 2 ಗಂಟೆಯಿಂದ ರಾತ್ರಿ ಇಲ್ಲಿ ಆಲ್ಮೋಸ್ಟ್ ಮಲ್ಕೊಂಡೇ ಬಿಟ್ಟಿದ್ದಾರೆ ಕೆಲವರು. ಇದೆಲ್ಲ ಚಾಪೆ ಹಾಕೊಂಡು 2 ಗಂಟೆಯಿಂದ ಕಾಯ್ತಾ ಇದೀವಿ. ಸುಮಾರು 150 ಜನ ಇದಾರೆ ಅಂತ ನನಗೆ ಬೆಳಿಗ್ಗೆ ಫೋನ್ ಬಂತು. ಆಮೇಲೆ 6:30 7 ಗಂಟೆಗೆ ಮತ್ತೊಮ್ಮೆ ಫೋನ್ ಬಂತು. ಇನ್ನು ಬಾಗಿಲು ತೆಗ್ದಿಲ್ಲ, ಅಲ್ಲ ತೆಗಿಯಕ್ಕೆ 7 ಗಂಟೆ ಟೈಮ್ ಅವ್ರದ್ದು, ತೆಗಿಯಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಮತ್ತೆ ಹೇಳಿದ್ರು ಸಾರಿ ಇನ್ನೊಂದು 50 ಜನ ಸೇರ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಸಾಧಾರಣ 150-175 ಜನ ಇದ್ದಾರೆ ಅಂತ ಹೇಳಿದ್ರು. ಬೆಳಗಿಂದ ಕಾಯಿಸ್ತಾ ಇದ್ದಾರೆ. ನಮ್ಮಲ್ಲೇ ಅನ್ನಭಾಗ್ಯ ಯೋಜನೆ ಇದೆ. ಇದು ಯಾವ ತರ ನಡಿಬೇಕು? ಒಂದ್ ದಿವಸ ಒಂದು 50 ಜನ ಬಂದ್ರೆ ಆರಾಮಾಗಿ ತಗೊಂಡೋಗ್ಬೋದು. ಇವ್ರು ಏನ್ ಮಾಡ್ತಾರೆ ನೋಡಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಅಂಗಡಿ ಓಪನ್ ಇಲ್ಲ. ಇವರಿಗೆಲ್ಲ ಭಯ. ಯಾಕಂದ್ರೆ ಇವ್ರು ಏನ್ ಮಾಡಿರ್ತಾರೆ ಸಿಸ್ಟಮ್, ಬಯೋಮೆಟ್ರಿಕ್ ತಗೊಳ್ಳೋದು, ಒಂದು ಟೋಕನ್ ಕೊಡೋದು, ಆಮೇಲೆ ಬನ್ನಿ ಅಂತ ಹೇಳೋದು, ಆಮೇಲೆ ಸ್ಟಾಕ್ ಖಾಲಿ ಆಯ್ತು ಅಂತ ಹೇಳೋದು. ನಮ್ಗೆ ಬೇಕಾದಷ್ಟು ಇದ್ದ ವಿಚಾರಗಳು ಗೊತ್ತಿದೆ. ಇದೆಲ್ಲ ಆಕ್ಚುಲಿ ಪೊಲೀಸರು ತಡಿಬೇಕು ಸರ್. ಇದು ಏನಾಗ್ತಾ ಇದೆ, ಚೀಟಿಂಗು. ಈಗ ನೀವೇನ್ ಹೇಳ್ತಾರ ತಕ್ಷಣ ಗೊತ್ತು. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಇದೆ, ಫುಡ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಕತೆ ಹೇಳಕ್ ಶುರು ಮಾಡ್ತಾರೆ. ನಾವು ಎಲ್ಲ ಕಡೆ ನೋಡಿರೋದು. ನಿಮ್ ಜವಾಬ್ದಾರಿ ಏನಂಗಾದ್ರೆ, ಇದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್ 365 ಕೆಳಗಡೆ 10 ವರ್ಷ ಶಿಕ್ಷೆ ಇರುವಂತ ಇದು ಗೊತ್ತಿಲ್ಲ ಇವರಿಗೆ. ಒಂದ್ ನಿಮಿಷ ಬರಕ್ಕೆ ಮಾತಾಡ್ಲೇ ಇಲ್ಲ, ಎಲ್ಲ ನೀವೇ ಹೇಳ್ತೀರಾ. ಮತ್ತೆ ನಿಮ್ಗೆ ಮಾತಾಡಕ್ ಬಿಡ್ತೀನಿ ನೋಡಿ. ಈಗ ರೈಟಿಂಗ್ ಇಲ್ಲಿ ಏನಿದೆ ಅದನ್ನ ಸರ್, ನಮ್ಮಲ್ಲ ಕೆಲಸ ಸರ್. ಇದು ಕೊಡಿ, ಇದು ಕೆಲಸ ಕೊಡಿ. ಅದಕ್ಕೆ ಏನ್ ಆಕ್ಷನ್ ತಗೋಬೇಕು ನಾವು ತಗೋತೀವಿ. ನೀವು ತಗೊಳಲ್ಲ ಅಂತ ಹೇಳಿದ್ನಾ? ನೀವು ರೈಟಿಂಗ್ ಅಲ್ಲಿ ತಗೊಂಡು ಏನ್ ಮಾಡ್ತೀರಾ? ಒಂದು ಹಿಂಬರ ಕೊಡ್ತೀರಾ? ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ನಿಮ್ಗೆ ಏನ್ ಸಮಸ್ಯೆ ಇದೆ ರೈಟಿಂಗ್ ಅಲ್ಲಿ? ನನಗಿಲ್ಲ ಸ್ವಾಮಿ ಸಮಸ್ಯೆ. ನನ್ಗೇನ್ ಸಮಸ್ಯೆ ಇದೆ? ನಾನು ಆರಾಮಿದ್ದೀನಿ. ನಾನು ಆಫೀಸ್ ಕೆಲಸಕ್ಕೆ 10 ಗಂಟೆಗೆ ಹೋಗ್ಬೇಕು. ನಾನು ಆರಾಮಿದ್ದೀನಿ. ನಾನು ಹೇಳುದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ನೀವು ಮಾಡ್ತಾ ಇರೋದು ಒಳ್ಳೇದು. ಇಲ್ಲ ಅಂತ ನಾವು ಹೇಳ್ತಾ ಇಲ್ವಲ್ಲ. ಸರಿ, ನಮ್ಮ ಹತ್ರ ಯಾಕೆ ದೂರ ಕೇಳ್ತೀರಾ ಸಾಹೇಬ್ರೆ? ಇವಾಗ ಒಂದು ತಿಳ್ಕೊಳ್ಳಿ, ಸಾರ್ವಜನಿಕ ತೊಂದರೆ ಅಲ್ಲ, ಸಾರ್ವಜನಿಕ ಅನ್ಯಾಯ ಆಗ್ತಾ ಇದೆ. ನೀವೇ ಒಂದು ಸುಮೋಟ ಕೇಸ್ ಹಾಕ್ಬಿಟ್ಟಿದ್ದ. ಒಂದ್ ನಿಮಿಷ ಸಿವಿಲ್ ಅಲ್ಲಿ ಅದು ಏನ್ ಮಾಡ್ಬೇಕು ಅನ್ನೋದು ಸಾಹೇಬ್ರಿಗೆ ಚೆನ್ನಾಗ್ ಗೊತ್ತಿದೆ. ಅದು ನನಗಿಂತ ಹೇಳೋದಲ್ಲ, ನಮ್ಗಿಂತ ಫಸ್ಟ್ ಅವ್ರಿಗೆ ಏನೇನಿದೆ ಅನ್ನೋದು ಅವ್ರಿಗೆ ನಮ್ಗಿಂತ ಬಹಳ ತಿಳುವಳಿಕೆ ಇದೆ. ಅವ್ರಿಗೆ ಗೊತ್ತು. ಸುಬ್ರಹ್ಮಣ್ಯಪುರದಲ್ಲಿ ಇದೆ, ಕೊಡಗಡೆಲ್ಲ ಅವ್ರಿಗೆ ಗೊತ್ತು. ಅವ್ರಿಗೆ ಗೊತ್ತು ನಮ್ಮ ಬಗ್ಗೆ ಏನು ಅನ್ನೋದು ಗೊತ್ತು. ಅವ್ರ ಅದಕ್ಕೆ ಏನು ಮಾತಾಡ್ತಾ ಇಲ್ಲ ಸರ್. ಇಟ್ಕೋಬಾರ್ದು. ನಿಮ್ಮ ಹೆಸರು ಗೊತ್ತಾಗ್ಬೇಕು. ತಗೊಳ್ಳಿ ಸರ್, ತಗೊಳ್ಳಿ ಸರ್. ನಿಮ್ಗೆ ಗೊತ್ತಿಲ್ವಾ? ಸಿದ್ದರಾಜು MC ಕೆಳಗಡೆ ಇಟ್ಕೊಳ್ಳಿ. ಬಾಡಿ ಕ್ಯಾಮರಾ ಆನ್ ಇದೆಯಾ? ಎಲ್ಲ ಲೈಟ್ ಕಾಣಿಸ್ತಾ ಇಲ್ಲ. ಆನ್ ಇದೆಯಾ ಸರ್? ಎಲ್ಲ ಲೈಟ್ ಕಾಣಿಸ್ತಾ ಇಲ್ಲ. ಅಲ್ಲ, ಕಂಪ್ಲೇಂಟ್ ನೀವು ಹಾಕಿದ್ಮೇಲೆ ನಾವು ಆನ್ ಮಾಡಿದ್ರೆ ಇರಕಾಯ್ತದ? ಆನ್ ಮಾಡದೆ ಇರಕ್ಕಾಗತ್ತಾ? ಮತ್ತೆ ಹೋಗಿ ಅಲ್ಲಿ ಇದು ಮರಾಠ ಅನ್ನೋರು ಇದ್ರು, ಎಲ್ಲ ಹೊಡೆದು ಬಿಟ್ರು 4 ಜನರಿಗೆ ಅಂತ ಹೇಳಿ. ನೀವೇ ಬೇಕಾದ್ರೆ ಸುಮೋಟ ಕೇಸ್ ನನ್ನ ಮೇಲೆ ಹಾಕ್ತೀರಾ? ಅಲ್ಲ, ಗೊತ್ತು ವಿಡಿಯೋ ನಿಮ್ಗೆ ಲೆಕ್ಕಕ್ಕಿಲ್ಲ. ಅಲ್ಲಲ್ಲ, ಮಾಡಿದವ್ರಿಗೆ ಹೇಳ್ಬೇಕದು. ನಡೆಯೋದು ಹೇಳ್ತಾ ಇದ್ದೀನಿ. ನಿಮ್ಗೆ ಬೇಕಾ ಲೆಕ್ಕಗಳು? ನಿನ್ನೆ ಲೈವ್ ನೋಡಿ, ಅದ್ರಲ್ಲಿ ಹೇಳಿದ್ವಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಗೊತ್ತಿರೋ ವಿಷಯ ನಿಮ್ಗೆ ನಾವು ಹೇಳುವಂಗಿಲ್ಲ ಜಾಸ್ತಿ. ನಿಮ್ಗೆ ಗೊತ್ತಿದೆ ನಿಮ್ಮ ಕಷ್ಟಗಳು ಏನು. ಈಗ ಸುಮೋಟೋ ಕೇಸ್ ಹೋಗ್ಬೇಕಿದ್ದು, ಸಾರ್ವಜನಿಕರಿಗೆ ಮೋಸ ಆಗ್ತಾ ಇದೆ. ಒಬ್ರಿಗಿಬ್ರಿಗಲ್ಲ, ಇಷ್ಟು ಜನರಿಗೆ ಮೋಸ ಆಗ್ತಾ ಇದೆ. ಒಬ್ರಿಗಾದ್ರೂ ನೀವು ಕೇಳಿ, ಯಾರಿಗಾದ್ರು ಇದ್ ಮಾಡ್ಬಿಟ್ಟು ನಿಮ್ಗೆ ಲಾಸ್ಟ್ ಮಂತ್ ಎಷ್ಟು ಕೊಟ್ಟು, ಎಷ್ಟು ಕೊಡ್ಬೇಕಿತ್ತು ಕೇಳಿ. ಒಬ್ಬ ನನ್ಗೆ ಸರಿಯಾಗಿ ಕೊಟ್ಟಿದ್ದಾನ ಅಂತ ಹೇಳಿ ಒಬ್ಬ ನಾನು ಚಾಲೆಂಜ್ ಕಟ್ತೀನಿ. ಇಲ್ಲ ಅಂದ್ರೆ ನಾನು ಈ ಅಭಿಯಾನ ಮಾಡ್ತಾ ಇದೀವಲ್ಲ, ಅನ್ನಭಾಗ್ಯದ ಅಭಿಯಾನ, ನಾನು ಇವತ್ತೇ ನಿಮ್ಮ ಮುಂದೆ ನಾನು ಟೀ ಶರ್ಟ್ ಬಿಚ್ಚಿಬಿಟ್ಟು ನಾನು ಹೋಗ್ತೀನಿ. ಯಾರಾದ್ರೂ ಒಂದ್ 5 ಜನ ನನ್ಗೇನಾದ್ರು ನಮ್ಗೆ ಸರಿಯಾಗಿ ಕೊಟ್ಟಿದೆ ಅಂತ ಹೇಳಿ ನಿಮ್ಗೆ ಏನಾರ ಹೇಳೋದು ಆ ರೀತಿ ಹಿಂಗ್ ಮಾಡ್ತಾ ಇದೀರಾ? ಯಾಕೆ ನಮ್ಮ ಹತ್ರ ಕಂಪ್ಲೇಂಟ್ ಕೇಳ್ತೀರಾ? ಸುಮೋಟೋ ಮಾಡ್ಬೇಕಾಗಿದ್ದು ಹೇಳಿ ಇನ್ಸ್ಪೆಕ್ಟರ್ಗೆ. ಯಾರು ಜಗದೀಶ್ ಯಾರು ಇರೋದು? ಜಗದೀಶ್ ಮತ್ತೆ ಫೋನ್ ಮಾಡಿ ಹೇಳಿ, ಸರ್ ಇಲ್ಲಿ 150 ಜನರಿಗೆ ಮೋಸ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಕೇಳಿ. ನಾವಂತೂ ಖಂಡಿತ ಕಂಪ್ಲೇಂಟ್ ಕೊಡಲ್ಲ. ಏನ್ ಮಾಡ್ತೀರಾ? ನಾವು ಕೊಟ್ಟು 4 ಸಾರಿ ಬರಕ್ ಹೇಳ್ತೀರಾ, ಆಮೇಲೆ ಅದನ್ನ ಇದು ನಮ್ಗೆ ಹಿಂಬರ ಏನ್ ಕೊಡೋದು ಗೊತ್ತಾ? ನಮ್ಗೆ ಇದಕ್ಕಾಗಿಯೇ ಒಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂತ ಇದೆ. ಅದಕ್ಕೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ನೀವು ಅವರಿಗೆ ದೂರ್ ಕೊಡಿ ಅಂತ. ಯಾಕಂದ್ರೆ ನಮ್ಗೆ ಇದು ಕೆಲಸ ಬೇಕಾಗಿದ್ದು, ನಿಮ್ಗಲ್ಲ. ನಿಮ್ಗಾಗ್ಲಿ ಅಥವಾ ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನೋಡಿ, ಇನ್ಸ್ಪೆಕ್ಟರ್ ಕರೆದಿದ್ದೀನಿ, ಎಲ್ಲಿ ಬಂದ್ರು? ಬರಲ್ಲ. ಯಾಕಂದ್ರೆ ಅವ್ರಿಗೆ ಒತ್ತಡ. ಅಲ್ಲಿ ಇವಾಗ್ಲೇ ಎಲ್ಲೋ ವಿಧಾನಸೌಧದಿಂದ ಬಂದಿರುತ್ತೆ ಕಾಲು, ಇಂಥ ಅಂಗಡಿ ಹತ್ರ ಇದ್ದಾರೆ ಇವ್ರು KRS ಅವರು, ಅಯೋಗ್ಯರು, ಬೇರೆಯವ್ರಿಗೆಲ್ಲ ತೊಂದರೆ ಮಾಡ್ತಾ ಇದಾರೆ ಅಂತ ಅಲ್ಲಿ ಬಂದಿರುತ್ತೆ.